ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದಂತಹ ನಿಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆಗೆ ಪುರಾತತ್ವ ಇಲಾಖೆ ಈ ನಿಧಿ ವಿಚಾರದಲ್ಲಿ ಪೂರ್ವಜರಿಗೆ ಸೇರಿದ್ದ ಅಥವಾ ಯಾವುದಾದ್ರೂ ರಾಜಮನೆತನಕ್ಕೆ ಸೇರಿದ್ದ ಪ್ರಾಚೀನತೆ ಇದೆಯಾ ಅನ್ನುವಂತಹ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಗ್ರಾಮಸ್ಥರು ಮತ್ತು ಕುಟುಂಬದವರ ಪಟ್ಟು ಬೇರೆನೇ ಇದೆ. ಏನಾಗಿದೆ ಹಾಗಾದ್ರೆ ಟ್ವಿಸ್ಟು? ಬನ್ನಿ ನೋಡ್ಕೊಂಡು ಬರೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಚಿನ್ನಾಭರಣ ನಮ್ಮ ಪೂರ್ವಜರದ್ದು, ವಾಪಸ್ ನೀಡಿ ಎನ್ನುತ್ತಿರುವ ಕುಟುಂಬ. ಗದಗ ಜಿಲ್ಲೆಯಲ್ಲಿರುವ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಚಾಲುಕ್ಯರ ಕಾಲದಲ್ಲಿ ಬಂಗಾರ ನಾಣ್ಯಗಳನ್ನ ತಯಾರಿಸುವ ಟಂಕಸಾಲೆ ಇತ್ತು ಎನ್ನುವುದು ಇತಿಹಾಸದಿಂದ ಗೊತ್ತಾಗುತ್ತದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಗಂಗಮ್ಮ ರಿತ್ತಿ ಎಂಬುವರ ಮನೆ ಅಡಿಪಾಯ ತೆಗೆಯುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿದೆ. ಗಂಗಮ್ಮ ಅವರದ್ದು ಮೂಲತಃ ಬಡ ಕುಟುಂಬ. ಹಳೆ ಮನೆ ಕೆಡವಿ ಹೊಸ ಮನೆ ನಿರ್ಮಾಣ ಮಾಡಲು ಮುಂದಾಗಿದ್ರು. ಈ ವೇಳೆ ಪತ್ತೆಯಾದ ನಿಧಿಯನ್ನ ರಿತ್ತಿ ಕುಟುಂಬ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದೆ. 470 ಗ್ರಾಂ ಚಿನ್ನಾಭರಣವೀಗ ರಿತ್ತಿ ಕುಟುಂಬಕ್ಕೆ ಕಂಟಕವಾಗಿ ಪರಿಣಮಿಸುತ್ತಿದೆ. ಮನೆ ಕೆಲಸ ನಿಂತಿದೆ. ಮುಂದೆ ಏನ್ ಮಾಡಬೇಕು ಎಂಬ ಚಿಂತೆ ಕುಟುಂಬದ್ದಾಗಿದೆ. ಅನೇಕ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಬಡತನ ಕುಟುಂಬ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿದೆ. ಅಧಿಕಾರಿಗಳು ಕೂಡ ಯಾವುದೇ ಸ್ಪಷ್ಟ ದಾರಿ ತೋರಿಸುತ್ತಿಲ್ಲ. ಹೀಗಾಗಿ ರಿತ್ತಿ ಕುಟುಂಬ ಆತಂಕದಲ್ಲಿದೆ. ಅಂದ್ರೆ ಇವಾಗ ನಮ್ಮ ಮನೆ ಇಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇದ್ರೆ ನಮ್ಗೆ ಸ್ವಲ್ಪ ಭಾಳ ತೊಂದರೆ ಆಗ್ತದೆ. ಯಾಕಂದ್ರೆ ಇವಾಗ ನಮ್ಮ ಇವರೆಲ್ಲ ಕೂಲಿ ಕೆಲಸ ಮಾಡಿಬಿಟ್ಟು ಅದನ್ನ ಮನೆ ಕಟ್ಟಿಸ್ತಾ ಇರೋದು. ಇವಾಗ ನಮ್ಮ ಸ್ವಂತ ಮನೆ ಇಲ್ಲ. ಅದಕ್ಕೆ ಈಗ ಅದು ಇವಾಗ ನಿಧಿ ಸಿಕ್ಕೈತೆ ಅಂತ ಅದು ನಮ್ಗೆ ಕಸ್ಕೊಂಡು ಹೋಗ್ಬಿಟ್ಟಂಗೆ ಆಗ್ಬಿಟ್ಟೈತೆ. ಈಗ ನಮ್ಗದು ಇವಾಗ ಯೂಸೇ ಏನೋ ನಮ್ಗೆ ಏನು ಮಾಡ್ಬೇಕಂತಲೇ ದಿಕ್ಕು ತೋರಿಸ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರದಿಂದ ಮತ್ತು ಏನೋ ಊರಿನ ಗುರು ಹಿರಿಯರಿಗೆ ಏನು ಇದು ಮಾಡ್ಕೊಂತಂದರೆ ನಮ್ಗೆ ಅದನ್ನು ಆದಷ್ಟು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಿದ್ದಾರೆ ಇವ್ರಿಗೆ ಕೇಳ್ಕೊಳ್ಳೋದೇನಂದ್ರೆ ಅದನ್ನು ಒಟ್ಟು ಪರಿಹಾರ ಇವಾಗ ಪರಿಹಾರ ಜಲ್ದಿ ನಮ್ಗೆ ಏನಂದ್ರೆ ಬೇರೆ ಮನೆ ಸೂರು ಮಾಡಿಕೊಡೋದಿರಲಿ. ಒಟ್ಟಲ್ಲಿ ನಮ್ಗೆ ಇವಾಗ ನಮ್ಗೆ ಏನಂದರೆ ಆತಂಕ ಆಗ್ಬಿಟ್ಟದ. ಅದನ್ನು ಏನು ಮಾಡ್ಬೇಕಂತ ನಮ್ಗೆ ತಿಳಿತಾ ಇಲ್ಲ. ಅದಕ್ಕೆ ಸರ್ಕಾರದವರು ಒಂದು ಸ್ವಲ್ಪ ನಮಗೆ ಬೇರೆ ರೀತಿಯಿಂದನಾದರೂ ಇಲ್ಲ ಅಲ್ಲೇ ಮನೆಯಾದರೂ ಕಟ್ಟಿಸ್ಕೊಳ್ಳಿ ಏನಾದರೂ ಅಂತ ಅವರು ನಮಗೆ ಪರಿಹಾರನ ಮಾಡಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊತೀನಿ. ಇತ್ತ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ರಮೇಶ್ ಮೂಲಿಮನಿ ಹಾಗೂ ಅವರ ತಂಡ ನಿಧಿ ಸಿಕ್ಕ ಸ್ಥಳವನ್ನ ಪರಿಶೀಲನೆ ನಡೆಸಿದ್ರು. ನಂತರ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ, ಇದು ನಿಧಿಯಲ್ಲ, ಬಂಗಾರ ಮನೆಯಲ್ಲಿ ಸಿಕ್ಕಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಆಭರಣಗಳನ್ನ ನೋಡಿದ್ರೆ ಸಾಕಷ್ಟು ಡ್ಯಾಮೇಜ್ ಆಗಿದ್ದು ಮೇಲ್ನೋಟಕ್ಕೆ ಇದು ಅವರ ಕುಟುಂಬಕ್ಕೆ ಸೇರಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಪರಿಶೀಲನೆ ನಂತರ ಸತ್ಯ ಗೊತ್ತಾಗಲಿದೆ ಎಂದಿದ್ದಾರೆ. ಅಷ್ಟು ಹಳೇದಾದಂತ ಏನ ಆಭರಣಗಳನ್ನಲ್ಲ. ಮನೆ ಒಳಗಡೆ ಒಂದು ಪದ್ಧತಿ ಇರುತ್ತೆ ಹಳೆ ಕಾಲದ ಒಳಗಡೆ. ಟ್ರೆಜರಿ ಇರುವುದಿಲ್ಲ. ಈ ಅಡಕಲ್ ಗಡಿಗ್ಯಾಗ ಹೂತು ಇಡ್ತಿರ್ತಾರ. ಸೊ ಅದೇ ರೀತಿ ಒಳಗೆ ಈ ಒಂದು ಆಭರಣಗಳು ಅವು ಅವರ ಅಡಿಗೆ ಮನೆಯ ಒಲೆ ಕೆಳಗಡೆ ಹೂತಿರ್ತಕ್ಕಂಥ ಈ ಆಭರಣಗಳು ಇವು ಒಂದು ಮಡಿಕೆಯಲ್ಲಿ ಲಭ್ಯವಾಗಿದೆ. ಇವುಗಳನ್ನು ಇನ್ನೂ ಕೂಲಂಕಷವಾಗಿ ನಾವು ನೋಡ್ಬೇಕಾಗತ್ತೆ. ಇನ್ನು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನಿಧಿ ಹಸ್ತಾಂತರ ಮಾಡಿದ ಕುಟುಂಬಕ್ಕೆ ಸಾಕಷ್ಟು ಜನರು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸನ್ಮಾನ ಮಾಡಿ ಅವರ ಆದರ್ಶವನ್ನ ಮೆಚ್ಚಿದ್ರು. ಯಾವಾಗ ಇದು ನಿಧಿಯಲ್ಲ ಅಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳಿದ್ದೇ ತಡ ಕುಟುಂಬಸ್ಥರು ಇದು ನಮ್ಮ ಪೂರ್ವಜರ ಚಿನ್ನ ಅಂತ ಹೇಳ್ತಿದ್ದಾರೆ. ಸುಮಾರು 60 ರಿಂದ 70 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಸಿಕ್ಕಿದ್ದು ಅದು ನಮ್ಮ ಪೂರ್ವಜರದ್ದು ಎಂದು ಹೇಳ್ತಿದ್ದಾರೆ. ಹೀಗಾಗಿ ರಿತ್ತಿ ಕುಟುಂಬ ಸದಸ್ಯರು ಇದು ನಿಧಿಯಲ್ಲ ಅಂದ್ರೆ ಆ ಚಿನ್ನವನ್ನ ನಮಗೆ ವಾಪಸ್ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನದ ನಿಧಿ ಪತ್ತೆಯಾಗಿದ್ದು ಅದನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿತ್ತು. ಇವಾಗ ಅದು ನಿಧಿಯಲ್ಲ ಅಂತ ಪುರಾತತ್ವ ಇಲಾಖೆ ಸ್ಪಷ್ಟನೆ ನೀಡಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಂದೆ ನಿಧಿ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಭೀಮನಗೌಡ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.